ನಮಸ್ಕಾರ ಸ್ನೇಹಿತರೆ, SP ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ನಾನು ಈ ವಿಡಿಯೋದಲ್ಲಿ ಸಂಕ್ರಾಂತಿ ಹಬ್ಬವನ್ನು ಹೇಗೆ ಆಚರಿಸಬೇಕು, ಅದರ ಹಿನ್ನೆಲೆ ಏನು ಎಂಬುದನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ತುಂಬ ಚೆನ್ನಾಗಿದೆ, ಸ್ಕಿಪ್ ಮಾಡದೆ ನೋಡಿ. ಈ ಮಕರ ಸಂಕ್ರಾಂತಿ ಹಬ್ಬ ಕತ್ತಲು ಬೆಳಕನ್ನು ಸೇರಿದ ದಿನ, ತಂದೆ ಮಗನನ್ನು ಸೇರಿದ ದಿನ, ತಾಯಿಗೆ ಕೊಟ್ಟ ಮಾತಿನಂತೆ ತಂದೆಯನ್ನೇ ಮೀರಿಸುವಂತಹ ಸಾಧನೆ ಮಾಡಿದ ಮಗನ ಕಥೆಯನ್ನು ನೆನಪಿಸುತ್ತದೆ. ಸಂಕ್ರಾಂತಿ ಹಬ್ಬದ ಎಂದಿರುವ ಕಥೆ ಏನೆಂದರೆ, ಸೂರ್ಯದೇವನು ಜಗತ್ತಿನ ಶಿಲ್ಪಕಾರನಾದ ವಿಶ್ವಕರ್ಮನ ಮಗಳು ಸಂಧ್ಯಾದೇವಿಯನ್ನು ಮದುವೆಯಾದನು. ಅವಳನ್ನು ತುಂಬಾ ಪ್ರೀತಿಸುತ್ತಿದ್ದನು. ಸಂಧ್ಯಾದೇವಿಗೆ ಸೂರ್ಯನ ಶಾಖವನ್ನು ತಡೆಯಲು ಕಷ್ಟವಾಗುತ್ತಿತ್ತು. ಅವನ ಹತ್ತಿರ ಹೋದಾಗಲೆಲ್ಲ ತುಂಬ ಉರಿಯಿಂದ ಅವಳಿಗೆ ತೊಂದರೆಯಾಗುತ್ತಿತ್ತು. ಹೀಗೆ ಅವರಿಗೆ 3 ಮಕ್ಕಳಾದರು. ಯಮ, ಯಮುನಾ, ಮನು ಎನ್ನುವ ಮಕ್ಕಳಾದರು 3 ಜನ. ಸಂಧ್ಯಾದೇವಿಗೆ ಸೂರ್ಯನ ಅತಿಯಾದ ಉಷ್ಣತೆಯಿಂದ ಸೌಂದರ್ಯ ಕಡಿಮೆಯಾಗಿ ಮೈಯೆಲ್ಲ ಗಾಯಗಳಾಗುತ್ತಿತ್ತು. ಇದರಿಂದ ತೀವ್ರ ನೊಂದು ಅವಳು ತನ್ನ ದಿವ್ಯ ಶಕ್ತಿಯಿಂದ ತನ್ನಂತೆ ಇರುವ ನೆರಳನ್ನು ಸೃಷ್ಟಿಸುತ್ತಾಳೆ. ಅವಳೇ ಛಾಯಾದೇವಿ. ಛಾಯಾದೇವಿಗೆ ತನ್ನ ಗಂಡ ಮಕ್ಕಳನ್ನು ಚೆನ್ನಾಗಿ ನೋಡಿಕೋ, ನಾನು ಸೂರ್ಯನ ಶಾಖ ಕಡಿಮೆ ಮಾಡಲು ತಪಸ್ಸು ಆಚರಿಸುವೆ ಎಂದು ಹೇಳಿ ಹೊರಟು ಹೋದಳು. ದೇವಿ ತಪಸ್ಸಿಗೆ ಹೋದ ನಂತರ ಛಾಯಾದೇವಿ ಅವಳ ಒಂದು ರೂಪದಲ್ಲಿ ಸೂರ್ಯ ಮತ್ತು ಮಕ್ಕಳ ಜೊತೆ ಇರ್ತಾಳ. ಸೊ ಹೀಗೆ ಹಲವು ವರ್ಷ ಕಳೀತವ. ಸೂರ್ಯ ಮತ್ತು ಛಾಯಾದೇವಿಯ ನಡುವೆ ಪ್ರೀತಿ ಉಂಟಾಗಿ ಶನಿದೇವ ಹುಟ್ಟುತ್ತಾನ. ಸೊ ಶನಿದೇವ ಮಗು ಹುಟ್ಟಿದಾಗ ಬಹಳನೇ ಕಪ್ಪು ವರ್ಣದಲ್ಲಿರ್ತಾನೆ, ಅಂದರೆ ಬಹಳ ಕರಗಿರ್ತಾನ. ಇದರಿಂದಾಗಿ ಸೂರ್ಯನಿಗೆ ಜಗತ್ತಿನಲ್ಲೆಲ್ಲ ಅವಮಾನ ಉಂಟಾಗ್ಬಿಡ್ತದ. ಸೂರ್ಯ ಎಷ್ಟು ಬೆಳ್ಳಗದನ, ಅವನ ಮಗ ಯಾಕೆ ಇಷ್ಟು ಕರ್ರಗದನ ಅಂತ ಜನ ಒಂದು ರೀತಿ ಅದನ್ನು ಅವಮಾನ ಮಾಡಿ ಮಾತಾಡೋಕೆ ಶುರು ಮಾಡ್ತಾರೆ. ಇದು ಸೂರ್ಯದೇವನಿಗೆ ಅನುಮಾನ ಉಂಟಾಗೋದಕ್ಕೆ ಕೂಡ ಕಾರಣ ಆಗುತ್ತೆ. ನಾನೆಷ್ಟು ಬೆಳಗಿದ್ದೀನಿ, ನನಗೆ ಯಾಕಿಂತ ಮಗ ಹುಟ್ಟಿದಾನಂತ ಆತ ಕೂಡ ತನ್ನ ಹೆಂಡತಿಯನ್ನು ಅನುಮಾನ ಪಡೋದಕ್ಕೆ ಶುರು ಮಾಡಿದಾನ. ಆದರೂ ಕೂಡ ಯಾವುದೇ ರೀತಿ ಮನೆಯಲ್ಲಿ ಹೇಳ್ಕೊಳ್ತಾ ಇರಲ್ಲ. ಸೊ ಹೀಗೆ ಒಂದಿನ ಊಟದ ವಿಚಾರವಾಗಿ ಮಕ್ಕಳು ಮತ್ತು ಛಾಯಾದೇವಿಯ ನಡುವೆ ದೊಡ್ಡ ಜಗಳ ಆಗುತ್ತೆ ಮನೆಯಲ್ಲಿ. ದೊಡ್ಡ ಮಗನಾದಂಥ ಯಮದೇವ ಮತ್ತು ಛಾಯಾದೇವಿಗೆ ಜಗಳ ಶುರುವಾಗಿರ್ತದೆ. ಆ ಒಂದು ಸಿಟ್ಟಿನ ಬರದಲ್ಲಿ ದೊಡ್ಡ ಮಗ ಯಮ ಏನು ಮಾಡ್ತಾನಂದ್ರೆ ತಾಯಿಯನ್ನು ಒದೆಯೋದಕ್ಕೆ ಹೋಗ್ಬಿಡ್ತಾನೆ, ಕಾಲನ್ನು ಎತ್ತಾನ. ಸೊ ಇದರಿಂದ ಕೋಪಗೊಂಡಂತಹ ಛಾಯಾದೇವಿ, ನನ್ನನ್ನು ಒದೆಯಲ್ಲಿ ಬಂದ ನಿನ್ನ ಕಾಲು ಗಾಯವಾಗಿ ಹುಳ ಬೀಳಲಿ ಅಂತ ಶಾಪ ಕೊಟ್ಬಿಟ್ಲಾಗಿ. ಆ ಶಾಪದಿಂದಾಗಿ ಆ ಕೂಡಲೇ ಏನಾಗುತ್ತೆ, ಆತನ ಕಾಲಲ್ಲಿ ಗಾಯವಾಗಿ ರಕ್ತ ಸುರಿಯುತ್ತಾ ಹುಳ ಬಿದ್ದುಬಿಡ್ತಾವ. ನಡೆಯೋದು ಕೂಡ ಆಗಲ್ಲತ್ತ, ಒಂದು ಕುಂತಲ್ಲೇ ಕುಂತ್ಬಿಡ್ತಾನ. ಈ ವಿಚಾರವನ್ನು ಕೇಳಿದಂಥ ಸೂರ್ಯದೇವ ಓಡ್ಕೊಂಡು ಬರ್ತಾನೆ. ಅಲ್ಲಿಗೆ ಬಂದು ಮಗನ ಸ್ಥಿತಿಯನ್ನು ನೋಡಿ ತುಂಬ ನೋವಿನಿಂದ ಅಳೋದಕ್ಕೆ ಶುರು ಮಾಡ್ತಾನ. ಮತ್ತು ದುಃಖದಿಂದ ತನ್ನ ಹೆಂಡತಿಯನ್ನು ಪ್ರಶ್ನೆ ಮಾಡ್ತಾನ, ನೀನು ನಿಜವಾಗಲೂ ಇವನ ತಾಯಿಯೇ? ಯಾವ ತಾಯಿ ಆದರೂ ತನ್ನ ಮಕ್ಕಳಿಗೆ ಈ ರೀತಿ ಶಾಪವನ್ನು ಕೊಡ್ತಾಳ? ನೀನು ನನ್ನ ಹೆಂಡತಿಯೂ ಅಲ್ಲ, ಈ ಮಕ್ಕಳ ತಾಯಿಯೂ ಅಲ್ಲ, ನೀನು ಯಾವುದೋ ರಾಕ್ಷಸಿಯಾಗಿರಬೇಕು ಅಂತ ಅಳ್ತಾ ಕೇಳ್ತಿರ್ತಾನ. ಮತ್ತು ಇನ್ನೂ ಸಿಟ್ಟಿಗೆದ್ದು ಏನು ಮಾಡ್ತಾನೆ ಸೂರ್ಯದೇವ, ಅವಳ ಒಂದು ಕುತ್ತಿಗೆಯಿಂದ ಹಿಡಿದು, ನೀನು ಯಾರು ನಿಜ ಹೇಳು, ನೀನು ನನ್ನ ಹೆಂಡತಿ ಸಂಧ್ಯಾದೇವಿ ಅಂತರೂ ಅಲ್ಲ, ಅವಳ ರೂಪದಲ್ಲಿರುವ ಬೇರೆ ಯಾರು ಇಲ್ಲ, ನಿಜ ಹೇಳು, ಇಲ್ಲದಿದ್ದರೆ ನಿನ್ನನ್ನು ನನ್ನ ಒಂದು ಸಿಟ್ಟಿನಲ್ಲಿ ಸುಟ್ಟು ಹಾಕುತ್ತೇನೆ ಅಂತ ಹೇಳಿದಾಗ, ಸೊ ಬೇರೆ ದಾರಿ ಕಾಣದೆ ಛಾಯಾದೇವಿ ಏನು ಮಾಡ್ತಾಳ, ಅಲ್ಲಿ ತನ್ನ ಒಂದು ಹಿಂದೆ ನಡೆದಂಥ ಒಂದು ಘಟನೆಯನ್ನು, ತನ್ನ ಒಂದು ಉದ್ಭವವನ್ನು, ಆ ಒಂದು ಸಂಧ್ಯಾದೇವಿ ತಪಸ್ಸಿಗೆ ಹೋದ ಕಥೆಯನ್ನು ಸೂರ್ಯದೇವನಿಗೆ ಕೂಡಲೇ ಹೇಳ್ತಾಳೆ. ಅದನ್ನು ಕೇಳಿದಂಥ ಸೂರ್ಯದೇವ ತುಂಬನೇ ಇನ್ನೂ ಜಾಸ್ತಿ ಆಗ್ತತನ ಸಿಟ್ಟು. ನನಗೆ ಇಡೀ ಜಗತ್ತಿಗೆ ಬೆಳಕನ್ನು ನೀಡುವ ನನಗೆ ನೀವು ಮೋಸ ಮಾಡಿದ್ದೀರಿ ಅಂತ ತಿಳಿದು ಏನು ಮಾಡ್ತಾನೆ, ಕೂಡಲೇ ತನ್ನ ಒಂದು ಶಕ್ತಿಯಿಂದ ಛಾಯಾದೇವಿ ಮತ್ತು ಶನಿ ಇರುವಂಥ ಮನೆ, ಕುಂಭ ಅಂತ ಕರೆಸ್ಕೊಳ್ತದ ಮನೆ, ಆ ಮನೆಯನ್ನು ಸುಟ್ಟಾಕ್ಬಿಡ್ತಾನೆ. ಹಾಗೆ ಅವರಿಬ್ಬರನ್ನು ತನ್ನ ಸಾಮ್ರಾಜ್ಯದಿಂದ ಹೊರಗಡೆ ಹಾಕ್ಬಿಡ್ತಾನಂತೆ. ಸೊ ಹೊರಗಡೆ ಈಗ ಎಲ್ಲಿಗೆ ಹೋಗ್ಬೇಕು ಅವರಿಬ್ಬರು? ತಾಯಿ ಮಗ ಏನು ಮಾಡ್ತಾರೆ, ಅಳತಾ ಕಾಡಿನ ಕಡೆ ಹೋಗುವಾಗ ಸೊ ಈಗ ಇತ್ತ ಕಡೆ ಶನಿದೇವನಿಗೆ ತುಂಬ ದುಃಖ ಆಗಿರ್ತದೆ. ತಂದೆ ಪ್ರೀತಿನೂ ಇಲ್ಲ, ಆ ಕಡೆ ತಾನಗೂ ಮತ್ತು ತಮ್ಮ ತಾಯಿಗೆ ಇರೋದಕ್ಕೆ ಒಂದು ಮನೆ ಕೂಡ ಇಲ್ಲ. ಸೊ ಇದರಿಂದಾಗಿ ಆತ ಏನು ಮಾಡ್ತಾನೆ, ಒಂದು ಘೋರವಾದ ತಪಸ್ಸನ್ನು ಆಚರಿಸೋದಕ್ಕೆ ಶುರು ಮಾಡಿಬಿಡ್ತಾನೆ ಕಾಡಿನಲ್ಲಿ. ಸೊ ತಪಸ್ಸು ಹಲವಾರು ವರ್ಷಗಳ ತಪಸ್ಸು ಮಾಡ್ತಾನೆ. ಬ್ರಹ್ಮದೇವ ನನ್ನ ಕುರಿತು ತಪಸ್ಸು ಮಾಡ್ತಾ ಇರ್ತಾನೆ. ಬ್ರಹ್ಮ ಪ್ರತ್ಯಕ್ಷನಾಗಿ ನಿನಗೇನು ವರ ಬೇಕು ಕೇಳು, ನಿನ್ನ ಒಂದು ತಪಸ್ಸಿಗೆ ಮೆಚ್ಚಿದ್ದೀನಿ ಅಂತ ಹೇಳಿದಾಗ
ಮತ್ತು ಏನು ಕೇಳ್ತಾನಂದರೆ ಶನಿದೇವ, ನಾನು ನನ್ನ ತಂದೆಗಿಂತ ದೊಡ್ಡ ವ್ಯಕ್ತಿಯಾಗಬೇಕು, ಜನರು ನನ್ನ ಕಂಡರೆ ಭಯಪಡಬೇಕು, ಜಗತ್ತಿನಲ್ಲಿ ನನ್ನಂಥ ಶ್ರೇಷ್ಠ ಇನ್ನೊಬ್ಬ ಇರಬಾರದು, ಆ ರೀತಿ ವರ ಕೊಡು ಅಂತ ಬ್ರಹ್ಮನನ್ನು ಕೇಳ್ತಾನೆ. ಇನ್ನು ಮುಂದೆ ನೀನು ಮನುಷ್ಯನ ಏಳು ಬೀಳುಗಳಲ್ಲಿ, ಉನ್ನತ ಜೀವನದ ಸ್ಥಿತಿಗತಿಗಳಲ್ಲಿ, ಎಲ್ಲರೂ ನಂಬುವ ಬೇಡುವ ದೇವರುಗಳಲ್ಲಿ ಪ್ರಮುಖ ದೇವರು ನೀನಾಗ್ತೀಯ. ನಿನ್ನ ವಕ್ರದೃಷ್ಟಿ ಬಿತ್ತಂದರೆ ಅಗರ್ಭ ಶ್ರೀಮಂತ ಒಂದು ಕ್ಷಣದಲ್ಲಿ ಬಡವನಾಗ್ತಾನೆ, ಭಿಕ್ಷುಕನು ಒಂದು ಕ್ಷಣದಲ್ಲಿ ಶ್ರೀಮಂತ ಆಗ್ತಾನೆ. ಕಷ್ಟಗಳು ಬಂದಾಗ ಜನ ನಿನ್ನ ಗುಡಿಗೆ ಬಂದು ತುಪ್ಪದ ದೀಪ ಹಚ್ಚುತ್ತಾರೆ. ಆರೋಗ್ಯ ದೃಷ್ಟಿಯಿಂದಲೂ ನೀನು ತುಂಬ ಮುಖ್ಯ ಎಂದು ನಂಬುವರು. ಇನ್ನು ಮುಂದೆ ನೀನು ಕರ್ಮದ ಫಲದಾತ. ಮನುಷ್ಯನ ಒಳ್ಳೆಯ ಕೆಟ್ಟ ಕರ್ಮಗಳ ಫಲವನ್ನು ನಿರ್ಧರಿಸುವವನು. ಯಾರಿಗೂ ಪಕ್ಷಪಾತವಿಲ್ಲ, ರಾಜನಿಗೂ ಬಡವನಿಗೂ ಒಂದೇ ನ್ಯಾಯ. ನೀನು ನ್ಯಾಯದ ಪ್ರತೀಕ. ತಪ್ಪು ಮಾಡಿದವರಿಗೆ ಶಿಕ್ಷೆ, ಧರ್ಮಪಾಲಕರಿಗೆ ರಕ್ಷಣೆ ನೀಡುವುದಾತ. ನಿನ್ನ ದೃಷ್ಟಿ ಬಿದ್ದರೆ ಕಷ್ಟಗಳು ಬರುತ್ತವೆ ಎಂದು ನಂಬುತ್ತಾರೆ. ನಿನ್ನನ್ನು ಕಂಡರೆ ಭಯಪಡುತ್ತಾರೆ. ನೀನು ಶನಿವಾರದ ಅಧಿಪತಿ. ಆ ದಿನ ನಿನ್ನ ಹೆಸರಿನಲ್ಲಿ ದಾನ, ಸೇವೆ, ಉಪವಾಸ ಮಾಡಿ ನಿನ್ನನ್ನು ಪೂಜಿಸುತ್ತಾರೆ. ನಿನ್ನನ್ನು ಶನಿ, ಸಾಡೆ ಸಾತಿ ಮತ್ತು ಅಷ್ಟಮ ಶನಿ ಅಂತ ಕರೀತಾರೆ. ಸೂರ್ಯ ಜೀವ ಕೊಡುತ್ತಾನೆ, ಶನಿ ಜೀವನಕ್ಕೆ ದಾರಿ ತೋರಿಸುತ್ತಾನೆ ಎಂದು ಹೇಳಿ ಬ್ರಹ್ಮದೇವನು ಮಾಯವಾಗುತ್ತಾರೆ. ಹೀಗೆ ಶನಿದೇವರ ಒಂದು ಪ್ರಸಿದ್ಧತೆ ಜಗತ್ತಿನ ಎಲ್ಲ ಕಡೆ ಹರಡುತ್ತೆ. ಸೂರ್ಯದೇವನಿಗೂ ಕೂಡ ಈ ವಿಷಯ ಗೊತ್ತಾಯಿತು. ಆ ಸೂರ್ಯದೇವನಿಗೆ ತಾನು ಮಾಡಿದಂಥ ಅವಮಾನ, ತನ್ನ ತಪ್ಪಿನ ಅರಿವಾಗಿ ಪ್ರಾಯಶ್ಚಿತ್ತ ಪಟ್ಟುಕೊಂಡು ಏನು ಮಾಡ್ತಾನಂತ, ಈಗಲಾದರೂ ಮಗ ಶನಿದೇವನನ್ನು ನೋಡಬೇಕು, ಒಮ್ಮೆ ಆದರೂ ಅವನ ಭೇಟಿ ಆಗಬೇಕಂತ ಹೋಗ್ತಾನೆ, ಆತನ ಹುಡ್ಕೊಂಡು ಹೋಗ್ತಾನೆ. ಆ ಒಂದು ಶನಿದೇವ ಮೊದಲಿಗೆ ಪ್ರಾಯಶ್ಚಿತ್ತ ಪಟ್ಟುಕೊಂಡು ಏನು ಮಾಡ್ತಾನಂತ, ಈಗಲಾದರೂ ಮಗ ಶನಿದೇವನನ್ನು ನೋಡಬೇಕು, ಒಮ್ಮೆ ಆದರೂ ಅವನ ಭೇಟಿ ಆಗಬೇಕಂತ ಹೋಗ್ತಾನೆ, ಆತನ ಹುಡ್ಕೊಂಡು ಹೋಗ್ತಾನೆ. ಆ ಒಂದು ಶನಿದೇವ ಮೊದಲಿಗೆ ಕುಂಭ ಅನ್ನುವಂಥ ಮನೆಯಲ್ಲಿ ಇರ್ತಾನಲ್ಲ, ಇವಾಗ ಏನು ಮಾಡ್ತಾನೆ, ಅದು ಎಲ್ಲಿ ಕೂಡ ಇರೋದಕ್ಕೆ ಮನೆ ಇರೋದಿಲ್ಲ. ಅದೇ ಒಂದು ಕುಂಭ, ಅದರ ಪಕ್ಕದಲ್ಲಿರುವಂಥ ಮಕರ ಅನ್ನುವಂಥ ಮನೆಯಲ್ಲಿ ಶನಿದೇವ ಈಗ ವಾಸ ಮಾಡ್ತಾ ಇರ್ತಾನೆ. ಅತ್ಯಂತ ಸರಳವಾಗಿ ಜೀವನವನ್ನು ನಡೆಸ್ತಾ ಇರ್ತಾನೆ. ಸೊ ಅಲ್ಲಿಗೆ ಬಂದಂಥ ತನ್ನ ತಂದೆ ಸೂರ್ಯದೇವನನ್ನು ನೋಡಿದಂಥ ಶನಿದೇವ ತುಂಬಾ ಸಂತೋಷದಿಂದ ಅವ್ರನ್ನ ಬರಮಾಡ್ಕೊಳ್ತಾನೆ. ಆದರೆ ಆವಾಗ ಶನಿದೇವ ಇದ್ದಂಥ ಒಂದು ಸ್ಥಿತಿಯಲ್ಲಿ ಮನೆಯಲ್ಲಿ ಯಾವುದೇ ಹಣ ಆಗಲಿ, ಊಟ ಆಗಲಿ, ಸಿಹಿ ಆಗಲಿ ಏನೂ ಇರೋಂಗಿಲ್ಲ. ಆತನಲ್ಲಿ ಕೇವಲ ಕಪ್ಪು ಬಣ್ಣದ, ಕರಿಯ ಬಣ್ಣದ ಎಳ್ಳು ಮಾತ್ರ ಇರ್ತದೆ. ಅದೇ ಒಂದು ಎಳ್ಳನ್ನು ಕೊಟ್ಟು ಬೆಲ್ಲದಂತಿರುವ ತನ್ನ ತಂದೆ, ಬಂಗಾರದ ಬಣ್ಣದಲ್ಲಿರುವಂಥ ತನ್ನ ತಂದೆ ಸೂರ್ಯದೇವನನ್ನು ಮನೆ ಒಳಗಡೆ ಬರಮಾಡ್ಕೊಳ್ತಾನೆ. ಸೊ ಆ ದಿನ ಸೂರ್ಯ ಮತ್ತು ಶನಿದೇವ ಒಂದು ಮಿಲನವಾದಂಥ ದಿನ, ಅವರಿಬ್ಬರು ಭೇಟಿಯಾದಂಥ ಬಹಳ ವರ್ಷಗಳ ನಂತರ ಭೇಟಿಯಾದಂಥ ದಿನವನ್ನು ಇವತ್ತಿನ ನಾವು ಸಂಕ್ರಾಂತಿ ಅಂತ ಆಚರಿಸ್ತೀವಿ. ಅದೇ ಒಂದು ಪ್ರಾಯುಕ್ತವಾಗಿ ಅವತ್ತ ಏನು ಕರಿ ಎಳ್ಳನ್ನು ಕೊಟ್ಟು ತನ್ನ ತಂದೆಯನ್ನು ಒಳಗಡೆ ಬರಮಾಡ್ಕೊಂಡಲ್ಲ, ಅದೇ ಒಂದು ನೆನಪಿನ ನಿಮಿತ್ತವಾಗಿ ನಾವು ಇವತ್ತು ಎಳ್ಳು ಬೆಲ್ಲವನ್ನು ಕೊಟ್ಟು ಈ ಹಬ್ಬವನ್ನು ಆಚರಿಸ್ತೀವಿ. ಈ ಹಬ್ಬದ ಇನ್ನೊಂದು ವಿಶೇಷತೆ ಅಂದರೆ ರೈತರಿಗೆ ತುಂಬಾ ಸಂಭ್ರಮ ಪಡುವಂತಹ ಸಮಯ ಇದು. ಈ ಸಮಯದಲ್ಲಿ ರೈತರು ಸುಗ್ಗಿಯನ್ನು ಮಾಡಿ ತಮ್ಮ ಒಂದು ಮುಂದಿನ ಬೆಳೆಗಳಿಗೆ ಸೂರ್ಯದೇವ ಆಶೀರ್ವದಿಸ್ತಾನ ಅಂತ ನಂಬ್ತಾರೆ. ಮತ್ತು ಎಲ್ಲ ಕಡೆ ಅವರು ಅಂದರೆ ಸೂರ್ಯದೇವ ಸಿಹಿಯಾದ ತನ್ನ ಮಗ ಶನಿದೇವನನ್ನು ಸೇರಿದ ಮನೆಯಲ್ಲಿ ಹಬ್ಬವನ್ನು ಆಚರಿಸ್ತೀವಿ. ಮಕರ ಸಂಕ್ರಾಂತಿ ಅಂತ ಈ ಗಾಳಿಪಟವನ್ನು ಮೊದಲಿಂದ ಬಹಳ ಸಾವಿರಾರು ವರ್ಷಗಳಿಂದ ಆಚರಿಸ್ತಾ ಬರ್ತಾ ಇದ್ದೀವಿ. ಸ್ನೇಹಿತರೆ, ಗೊತ್ತಾಯ್ತಲ್ಲ ನಿಮಗೆ ಮಕರ ಸಂಕ್ರಾಂತಿ ಒಂದು ದಿನದ ವಿಶೇಷತೆ. ಸೊ ಈ ವಿಡಿಯೋ ನಿಮಗೆ ಇಷ್ಟವಾಯಿತು ಅಂತ ನಾನು ಅಂದ್ಕೊಳ್ತೀನಿ. ನೀವು ಇಲ್ಲಿವರೆಗೂ ಈ ವಿಡಿಯೋನ ನೋಡಿದ್ದೀರಿ ಅಂದರೆ ನನ್ನ ಈ ಒಂದು ವಿಡಿಯೋ ಚೆನ್ನಾಗಿದೆ ಅಥವಾ ನಾನು ಮಾತಾಡ್ತಿರುವಂಥ ಶೈಲಿ ಚೆನ್ನಾಗಿದೆ ಅಂತ ಅರ್ಥ. ಸೊ ದಯವಿಟ್ಟು ನಿಮ್ಮ ಒಂದು ಲೈಕ್ಸ್, ಕಮೆಂಟ್ನ ನನಗೆ ಕೊಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ. ತುಂಬ ಥ್ಯಾಂಕ್ ಯು.